ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ನನ್ನ ಮಗನ ಸ್ಕೂಲಲ್ಲಿ ಇವಾಗ ಇನ್ 2 ಡೇಸ್ ಬಿಟ್ಟರೆ ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಹಾಲಿಡೇಸಲ್ಲಿ ಪೂಜೆ ಮಾಡಿದ್ರೆ ಮಕ್ಕಳಿರಲ್ಲ ಅಂತ ಸ್ಕೂಲಲ್ಲಿ ಇವತ್ತೇ ಪೂಜೆ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಮಕ್ಕಳಿಗೆಲ್ಲ ನೀಟಾಗಿ ರೆಡಿಯಾಗಿ ಬನ್ನಿ, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಅಂತ ಇದ್ರು. ನನ್ನ ಮಗನಿಗೆ ಇದೇ ಡ್ರೆಸ್ ಇಷ್ಟ ಆಯಿತು, ಅದಕ್ಕೆ ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿ ಹಾಕ್ಕೊಂಡು ಹೋಗ್ತಾಯಿದ್ದೆ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಸ್ಕೂಲಲ್ಲಿ ಮೆಟ್ಲು ಥರ ಎಲ್ಲ ಮಾಡಿ ಅದ್ರ ಮೇಲೆ ಗೊಂಬೆ ಕೂರಿಸಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಂತ ಅವನಿಗೊಂದು ತುಂಬಾ ಖುಷಿ. ರೆಡಿ ಎಲ್ಲ ಆಗಿ ಸ್ಕೂಲ್ಗೆ ಹೋಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೇಲಿ ಬಂದಮೇಲೆ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು. ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ಇನ್ನು ನನ್ನ ದೊಡ್ಡ ಮಗ ಏನು ಮಾಡ್ತಾನೋ ಅದು ಚಿಕ್ಕ ಮಗ ಮಾಡಲೇಬೇಕು. ಅವನು ಏನು ಮಾಡ್ತಾನೆ ಅಂದರೆ ಆಟ ಆಡಿದ್ರೆ ಆಡಬೇಕು, ಅವನು ಊಟ ಮಾಡಿದ್ರೆ ಮಾಡಬೇಕು, ಈ ಥರ ಬರ್ಕೊಂಡು ಕೂತ್ರೆ ಅವನು ಕೂತ್ಕೋಬೇಕು. ಅದಕ್ಕೆ ಇವನು ಸಾತ್ವಿಕ್ ಬರೀತಿದ್ದಾನೆ ಅಂತ ಚಿಕ್ಕವನು ವೇದಾಂತ ಅಷ್ಟೇ, ನಾನು ಬರಿಬೇಕು, ಬುಕ್ ಕೊಡು, ಪೆನ್ಸಿಲ್ ಕೊಡು ಅಂತ ತೊಗೊಂಡು ಅವನು ಯಾವ ಥರ ಬರೀತಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಬರೀತಾನೆ. ಒಂದು ಕೈಯಲ್ಲಿ ಇರೇಸರ್ ಇಟ್ಕೊಂಡು ಒಂದು ಕೈಯಲ್ಲಿ ಪೆನ್ಸಿಲ್ ಹಿಡ್ಕೊಂಡು. ಮಕ್ಕಳನ್ನು 5 ವರ್ಷದವರೆಗೆ ಮುದ್ದಿಸಬೇಕು, ಮುಂದಿನ 10 ವರ್ಷಗಳವರೆಗೆ ದಂಡಿಸಬೇಕು, 16ರ ವಯಸ್ಸಿಗೆ ಬಂದ ನಂತರ ಮಿತ್ರರಂತೆ ಕಾಣಬೇಕು. ಇನ್ನು ನನ್ನ ಮಕ್ಕಳು ಹೋಮ್ವರ್ಕ್ ಆದಮೇಲೆ ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು. ಪಾರ್ಕಿಂಗ್ ಟಿಕೆಟ್. ಆಟ ಎಲ್ಲ ಆಡೋದಾದಮೇಲೆ ಮಕ್ಕಳು ತಿನ್ನೋಕೆ ಏನಾದರೂ ಕೊಡು ಅಂತ ಇದ್ದರು. ಈ ಮ್ಯಾಗಿ ಪಾಸ್ತಾ ಈ ಥರ ಏನಾದರೂ ಕೇಳ್ತಾಯಿದ್ರು. ನಾನು ಮ್ಯಾಗಿ ಪಾಸ್ತಾ ಎಲ್ಲ ಅಷ್ಟೊಂದೇನು ಕೊಡೋಕೆ ಹೋಗಲ್ಲ. ಅದಕ್ಕೆ ಹೊಸದಾಗಿ ಏನಾದರೂ ಮಾಡಿಕೊಡೋಣ ಇವತ್ತು ಅಂತ ಒಂದು ಸ್ಪೆಷಲ್ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಹಪ್ಪಳ ತೊಗೊಂಡಿದ್ದೀನಿ. ಅಂದರೆ ಜೋಳದ ಹಪ್ಪಳ. ನಮ್ಮೂರ ಸೈಡೆಲ್ಲ ಜೋಳದ ಹಪ್ಪಳ ಬೇಸಿಗೆಯಲ್ಲೇ ಮಾಡಿರ್ತಾರೆ. ಹಪ್ಪಳ ಗಟ್ಟಿಯಾಗಿರುತ್ತಲ್ಲ, ಅದಕ್ಕೆಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಚೂರು ಮಾಡಿಕೊಂಡು ಅದಕ್ಕೆ ನೆನೆಯಷ್ಟು ನೀರು ಹಾಕಿರ್ತಾಯಿದ್ದೀನಿ. ಇದು 10ರಿಂದ ಒಂದು 15 ನಿಮಿಷ ಆದರೂ ಬೇಕಾಗುತ್ತೆ. ಯಾಕಂದರೆ ಗಟ್ಟಿ ಇರುತ್ತಲ್ಲ, ಫುಲ್ ಮೆತ್ತಗಾಗೋ ಥರ ನೆನೆಬೇಕಂದ್ರೆ ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ. ಇದು ತುಂಬಾ ಈಸಿ ರೆಸಿಪಿ. ಆಮೇಲೆ ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಿಗೆ, ನನ್ನ ಗಂಡಂಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಇದು ನೆನೆಯೋಷ್ಟರಲ್ಲಿ ನಾನಿಲ್ಲಿ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟೇ. ಇದಕ್ಕೆ ಇನ್ನೇನು ಬೇಕಾಗಲ್ಲ. ನೀವು ಬೇಕಾದರೆ ಇಲ್ಲಿ ಇನ್ನು ಕ್ಯಾರೆಟು, ಬೀನ್ಸು ಮತ್ತು ಟೊಮೆಟೊ ಇದೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನು ಆ್ಯಡ್ ಮಾಡ್ಕೋತಾ ಇಲ್ಲ. ನನ್ನ ಹಸ್ಬೆಂಡ್ಗೆ ಇದು ಎಲ್ಲ ಕಂಪ್ಲೀಟ್ ಆದಮೇಲೆ ತಿನ್ನೋ ಕೊಟ್ಟೆ. ಹೇಗಿದೆ ಅಂದರೆ ಸೂಪರಾಗಿದೆ ಅಂದರು. ಯಾವುದರಿಂದ ಮಾಡಿರೋದು ಅಂತ ಗೆಸ್ ಮಾಡಿ ಅಂದರೆ ಅವ್ರಿಗೆ ಯಾವುದರಿಂದ ಮಾಡಿರೋದು ಅಂತಲೇ ಗೊತ್ತಾಗಲಿಲ್ಲ. ಬಟ್ ತಿನ್ನೋಕೆ ಮಾತ್ರ ತುಂಬಾ ಟೇಸ್ಟಿಯಾಗಿದೆ ಅಂತ ಇದ್ರು. ಕಟ್ ಮಾಡೋದಾದಮೇಲೆ ಇದು ಕಂಪ್ಲೀಟಾಗಿ ಮೆತ್ತಗಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ಇದು ಮೆತ್ತಗಾದಮೇಲೆ ಇದನ್ನು ಒಂದು ಸೈಡ್ಗೆ ನೀರು ಸಪ್ರೇಟ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಇನ್ನು ಒಗ್ಗರಣೆ ಹಾಕೋ ಟೈಮಲ್ಲಿ ನೀವು ಸಾಸು, ಕೆಚ್ಚಪ್ಪು ಇಲ್ಲಾಂದರೆ ಚೀಸು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಟೇಸ್ಟಿಯಾಗಿ ಬರುತ್ತೆ. ನಾನು ಅದೆಲ್ಲ ಏನು ಯೂಸ್ ಮಾಡ್ಕೋತಾ ಇಲ್ಲ. ಪೂರ್ತಿ ಸಿಂಪಲ್ಲಾಗೇ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಅಷ್ಟೇ. ಮಕ್ಕಳಿಗೆ ಆಚೆ ತಿಂಡಿ ಒಂದು ಸ್ವಲ್ಪ ಕಡಿಮೆ ಮಾಡಿ ನಾವೇ ಈ ಥರ ಹೊಸದಾಗಿ ಮನೇಲಿ ಏನಾದರೂ ಮಾಡಿಕೊಡ್ತಾ ಹೋರಿ ಅವ್ರಿಗೂ ತಿನ್ನೋಕ್ಕೂ ಇಷ್ಟ ಆಗುತ್ತೆ, ನಮಗೂ ಏನಾದರೂ ಕಲ್ತಂಗೂ ಆಗುತ್ತೆ. ನಮ್ಮ ಮನೇಲಿ ಮಕ್ಕಳಿಗಿಂತ ಜಾಸ್ತಿ ಆಚೆ ಜಂಕ್ ಫುಡ್ ಎಲ್ಲ ತಿನ್ನೋದಂದರೆ ನಾನೇ ಅದು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಮಸಾಲೆನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಮಸಾಲೆಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ ಪೌಡರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹಪ್ಪಳದಲ್ಲಿ ಒಂದು ಸ್ವಲ್ಪ ಉಪ್ಪು ಇರುತ್ತಲ್ಲ, ಉಪ್ಪನ್ನ ಒಂದು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ತೆಗೆದಿಟ್ಟಿದ್ವಲ್ಲ ನೆನೆಸಿರೋ ಹಪ್ಪಳನ ಅದನ್ನು ಇಲ್ಲಿ ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮುಗ್ದೋಯ್ತು. ಸೂಪರಾಗಿ ಟೇಸ್ಟಿಯಾಗಿರೋ ರೆಸಿಪಿ ರೆಡಿ ಆಗಿ ಹೋಯಿತು. ಇದಕ್ಕೆ ಏನು ಹೆಸರು ಹೇಳಬೇಕು ಅಂತಲೇ ನಂಗೆ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮಂಗೆ ಏನಾದರೂ ತಿನ್ನೋಕೆ ಹೇಳಿದ್ರೆ ಮನೇಲೇ ಈ ಥರ ಏನಾದರೂ ಮಾಡಿಕೊಡ್ತಾಯಿದ್ರು. ನಾನು ಅದನ್ನೇ ನೆನಪಲ್ಲಿ ಇಟ್ಕೊಂಡು ಇವಾಗ ನನ್ನ ಮಕ್ಕಳಿಗೂ ಇದೇ ಥರ ಮಾಡಿಕೊಡ್ತೀನಿ.
ಇವತ್ತು ನೈಟ್ ಅಡುಗೆನ ನನ್ನ ಹಸ್ಬೆಂಡೇ ಮಾಡ್ತೀನಂತ ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ರು. ಇನ್ನು ಅವ್ರಿಗೆ ಈ ವೆಜಿಟೇಬಲ್ ರೈಸ್ ಒಂದು ಬಿಟ್ಟರೆ ಬೇರೆ ಯಾವುದೂ ಅಡುಗೆ ಬರಲ್ಲ. ಇದು ಹೆಂಗಂದರೆ ನಾನು ಡೆಲಿವರಿಗೆ ಊರಿಗೆ ಹೋದಾಗ ಆಚೆ ತಿಂದು ಬೇಜಾರಾಗ್ತಿತ್ತು ಅಂತ ಮನೇಲಿ ಏನಾದರೂ ಮಾಡ್ಕೋಬೇಕಂತ ಇದನ್ನು ಕಲ್ತ್ಕೊಂಡ್ರು. ಈ ವೆಜಿಟೇಬಲ್ ರೈಸ್ಗೆ ಮನೇಲಿರೋ ಬರೋ ತರಕಾರಿಗಳು ಮತ್ತು ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡ್ತಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಲ್ವೇಸ್ ನನ್ನ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೆಂಡತಿ ಆದವಳಿಗೆ ಆಸೆ ಇರಬೇಕು, ಆದರೆ ಗಂಡನ ಶಕ್ತಿ ಮೀರಿದ ಅತ್ಯಾಸೆ ಇರಬಾರದು. ಗಂಡನಿಗೆ ಅಹಂಕಾರ ಇರಬೇಕು ನಿಜ, ಆದರೆ ಹೆಂಡತಿನ ನೋವು ಮಾಡೋ ಅಷ್ಟು ದುರಹಂಕಾರ ಇರಬಾರದು. ಗಂಡ ಹೆಂಡತಿ ಇಬ್ಬರಿಗೂ ಸ್ವಾಭಿಮಾನ ಇರಬೇಕು, ಹಾಗೆ ಇಬ್ಬರಿಗೂ ತಮ್ಮವರೆಂಬ ಅಭಿಮಾನವೂ ಇರಬೇಕು. ಇದೇ ನಿಜವಾದ ಸಂಸಾರದ ಸುಖ, ಪ್ರೀತಿ, ನೆಮ್ಮದಿ ಅಲ್ಲ. ತಿಂಗಳಿಗೆ 1-2 ಸಲ ಆದರೂ ನನ್ನ ಹಸ್ಬೆಂಡ್ ಕೈಯಿಂದ ಈ ಥರ ವೆಜಿಟೇಬಲ್ ರೈಸ್ ಮಾಡಿಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ. ಯಾವುದೇ ಕೆಲಸ ಆದರೂ ಅಷ್ಟೇ ಕಂಪ್ಲೀಟಾಗಿ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ವಿಚಾರ. ಅಡುಗೆನೂ ಮಾಡಿದ್ದು ಅವರೇ ಅಲ್ವಾ, ಅದಕ್ಕೆ ಬಡಿಸೋದು ಅವರೇ ಅಂತ ಎಲ್ಲರಿಗೂ ಬಡಿಸೋರು. ಅಂದರೆ ನನಗೂ ಮಕ್ಕಳಿಗೂ ಅವ್ರಿಗೆ ಬಡಿಸಿ ಹಾಗೆ ಮಾತಾಡಿಕೊಂಡು ಊಟ ಮುಗಿಸ್ಕೊಂಡು ಇವತ್ತಿನ ದಿನನ ಖುಷಿಯಿಂದ ಕಳೆದ್ವಿ. ಬಂದದ ಮಗ ಸಾತ್ವಿಕ ಶಿವ ಹಂಗಾಗ ಸೂಪರ್ ಬಡಿಯಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಸಬ್ಸ್ಕ್ರೈಬು ಮಾಡೋದನ್ನ ಮರಿಬೇಡಿ.